ನಿನ್ನೆ ಯಾರೋ ಒಬ್ಬರು ವ್ಯಕ್ತಿ ಬಂದು ನಮಗೊಂದು ಹೇಳಿದ್ರು, ಸ್ವಾಮಿ, ನಾವು ಏನೇ ಕಾರ್ಯ ಮಾಡಬೇಕು ಅಂತಂದರೆ ನಾವು ಏನೇನು ಅಂದ್ಕೊಂಡ್ರೂ ಕೂಡ ಆ ಕಾರ್ಯ ನಮಗೆ ನೆರವೇರ್ತಾ ಇಲ್ಲ. ನಮಗೆ ತುಂಬ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಮನೆಯಲ್ಲಿ ಮಗಳು ವಿವಾಹ ಆಗಿರುವಂಥದ್ದು ವಿಳಂಬ ಆಗ್ತಿದೆ, ಮನೆ ಅರ್ಧಂಬರ್ಧ ಕಟ್ಕೊಂಡಿದ್ದೀವಿ ಮತ್ತು ಅದನ್ನು ಪೂರ್ತಿಯಾಗಿ ಕಟ್ಟೋದಕ್ಕೆ ಆಗಿಲ್ಲ, ವಾಹನ ಖರೀದಿ ಮಾಡಬೇಕು ಅಂತ ಆಸೆ ಇದೆ, ಅದನ್ನು ಕೂಡ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು. ನೋಡಿ, ಆ ಥರ ಸಮಸ್ಯೆ ಇದ್ದವರಿಗೆ ನಾನೊಂದು ತಂತ್ರವನ್ನು ಹೇಳ್ತೇನೆ, ಅದನ್ನು ತಾವು ಮಾಡಿ. ಅಂದರೆ ಬುಧವಾರ ಸಂಜೆ ಅಂಗಡಿಗೆ ಹೋಗಿ 4 ಆಲೂಗೆಡ್ಡೆನ ತೆಗೆದುಕೊಂಡು ಬನ್ನಿ. ನಿಮಗೆ ಯಾವ ಕೆಲಸ ಆಗಬೇಕು ಆ ಕೆಲಸವನ್ನು ಸಂಕಲ್ಪವನ್ನು ಮಾಡಿಕೊಂಡು ರಾತ್ರಿ ಆ ಆಲೂಗೆಡ್ಡೆಯನ್ನು ತಲೆ ದಿಂಬಿನ ಕೆಳಗೆ ಇಟ್ಟು ಮಲ್ಕೋಬೇಕು. ಗುರುವಾರ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಮನೆ ದೇವರ ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿ ಆಲೂಗೆಡ್ಡೆಯನ್ನು ಕಬ್ಬಿಣದ ಬಾಣಲೆಯಲ್ಲಿ ಬೇಯಿಸಿ ಅದನ್ನು 4 ಪೀಸ್ ಮಾಡಿ ಅದಕ್ಕೆ ಅರಿಶಿನ, ಧನಿಯಾ ಪುಡಿ, ಉಪ್ಪನ್ನು ಹಾಕಿ ಗೋಮಾತೆಗೆ ಕೊಡಿ. ಇದರಿಂದ ನೀವು ಯಾವ ಕೆಲಸ ಅಂದ್ಕೊಂಡಿರ್ತಾರೋ ಅದು ಶೀಘ್ರವಾಗಿ ಆಗುತ್ತೆ. ಇದನ್ನು ನೀವು 9 ಗುರುವಾರ ಮಾಡಿ, ಖಂಡಿತವಾಗೂ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಗೋಮಾತೆಗೆ ಕೊಡೋದ್ರಿಂದ ನೀವು ಗೋಮಾತೆಯಲ್ಲಿ ಸಮಸ್ತ ದೇವತೆಗಳು ಕೂಡ ವಾಸಸ್ಥಾನ ಆಗಿರೋದ್ರಿಂದ ಆ ದೇವತೆಗಳ ಆಶೀರ್ವಾದದ ಜೊತೆಗೆ ಈ ಗ್ರಹಗಳ ಆಶೀರ್ವಾದವೂ ಕೂಡ ಸಿಗೋದ್ರಿಂದ ನಿಮ್ಮ ಕಾರ್ಯ ಖಂಡಿತವಾಗಲೂ ಕೂಡ ಯಶಸ್ಸಾಗುತ್ತೆ. ಇದನ್ನು ಪ್ರಯತ್ನ ಮಾಡಿ. ಹಾಗೂ ಈ ವಿಡಿಯೋವನ್ನು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಉಪಯೋಗ ಸಿಗಲಿ. ನಮಸ್ತೆ.